ಅಮೆರಿಕದ ಟ್ಯಾರಿಫ್ ಯುದ್ಧ ನಾಳೆ ಬೆಳಗ್ಗೆ 9:30ರಿಂದ ಜಾರಿಗೆ ಬರ್ತಾ ಇದೆ. ಇದು ಈ ದೊಡ್ಡ ಮಟ್ಟದ ಪರಿಣಾಮ ಬೀರ್ತಾ ಇದೆ. ಅದರ ಎಫೆಕ್ಟು ಒಂದೆರಡಲ್ಲ. ಯಾಕಂದರೆ ನಿಮಗೆ ಗೊತ್ತಿದೆ, ಈ ಟೆಕ್ಸ್ಟೈಲ್ ಉತ್ಪನ್ನಗಳಿದಾವಲ್ಲ, ಈ ಶರ್ಟ್ ಆಗಿರ್ಬೋದು, ಪ್ಯಾಂಟ್ ಆಗಿರ್ಬೋದು, ವಸ್ತ್ರಗಳಾಗಿರ್ಬೋದು, ಅವು ದೊಡ್ಡ ಮಟ್ಟದಲ್ಲಿ ಅವು ಅಮೆರಿಕಕ್ಕೆ ರಫ್ತಾಗ್ತವೆ. ಅದರ ಮೇಲೆ ಇದರ ಪರಿಣಾಮ ಬೀಳುತ್ತೆ. ಅಂದರೆ ಜವಳಿ ಮತ್ತು ಉಡುಪುಗಳ ಮೇಲೆ. ಇನ್ನು ಚಿನ್ನ ಮತ್ತು ಆಭರಣ, ಇದರದ್ದು ಕೂಡ ದೊಡ್ಡ ಮಟ್ಟದ ಪರಿಣಾಮ. ಭಾಳ ವಿಶೇಷವಾಗಿ ಕೃಷಿ ಉತ್ಪನ್ನಗಳು, ಅದರಲ್ಲೂ ಈ ಬಾಸ್ಮತಿ ಅಕ್ಕಿ, ಈ ಮಸಾಲೆ ಪದಾರ್ಥಗಳು, ಈ ತರಕಾರಿ, ಹಣ್ಣು, ಇವೆಲ್ಲವೂ ಕೂಡ ರಫ್ತು ನಿಂತು ಹೋಗಿಬಿಡುತ್ತೆ. ಇದರ ಎಫೆಕ್ಟ್ ಖಂಡಿತವಾಗಲೂ ಆಗುತ್ತೆ. ಸೊ ಇಷ್ಟೆಲ್ಲ ಆದಮೇಲೆ ಭಾರತ ಏನು ಮಾಡಬೇಕು? ಭಾರತ ಸುಮ್ಮನೆ ಕೂತಿದೆ ಅಂತ ಭಾವಿಸಬೇಡಿ. ಬೇರೆ ಬೇರೆ ಮಾರ್ಗಗಳನ್ನು ಅದು ಹುಡುಕಿದೆ. 50 ರಾಷ್ಟ್ರಗಳನ್ನು ಈಗಾಗಲೇ ಸಂಪರ್ಕ ಮಾಡಿದೆ. ಅವ್ರ ಜೊತೆಗೊಂದು ಹೊಸ ರೀತಿಯ ವ್ಯಾಪಾರ, ವ್ಯವಹಾರ, ವಹಿವಾಟು, ಇನ್ಕ್ಲೂಡಿಂಗ್ ಚೈನಾ. ನಮ್ಗೆ ಯಾರೂ ಶತ್ರುಗಳಿಲ್ಲ ಅಂತ ಭಾರತ ತೋರಿಸ್ಲಿಕ್ಕೆ ಹೊರಟಿದೆ. ಎಲ್ಲರ ಜೊತೆಗೂ ಕೂಡ ನಾವು ಹೆಜ್ಜೆ ಇಡ್ತೀವಿ ಅಂತ ಸಾರಿದೆ. 50 ರಾಷ್ಟ್ರಗಳ ಜೊತೆಗೆ ಒಂದು ಹೊಸ ಒಪ್ಪಂದ, ಒಡಂಬಡಿಕೆಗಳಿಗೆ ಸಹಿ ಹಾಕಿದೆ. ಇದು ಸಂಗತಿ. ನೋಡೋಣ ಯಾವ್ಯಾವ ಕ್ಷೇತ್ರಗಳಿಗೆ ಯಾವ್ಯಾವ ರೀತಿ ಹೊಡೆತ ಬೀಳುತ್ತೆ, ಏನೇನಾಗುತ್ತೆ, ಅದರ ಪರಿಣಾಮಗಳು, ಭಾರತ ಹೆಂಗೆ ಎದುರಿಸಿ ನಿಲ್ಲುತ್ತೆ. ಭಾರತ ಇದನ್ನು ಎದುರಿಸಿ ನಿಂತರೆ ಇಡೀ ವಿಶ್ವಕ್ಕೊಂದು ದೊಡ್ಡ ಸಂದೇಶ. ನಾವು ಯಾರ ಮೇಲೂ ಡಿಪೆಂಡ್ ಆಗಿಲ್ಲ, ಅದರಲ್ಲೂ ಈ ಮೋಸಗಾರ ಅಮೇರಿಕಾ ಮೇಲೆ ಎಂದೂ ಕೂಡ ಡಿಪೆಂಡ್ ಆಗಿಲ್ಲ ಅನ್ನುವಂಥ ಸ್ಪಷ್ಟವಾದಂಥ ಸಂದೇಶ ರವಾನೆ ಆಗುತ್ತೆ. ಅದರಲ್ಲಿ ಯಾವುದೇ ಡೌಟ್ ಇಲ್ಲ.